ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಕುಷ್ಟಗಿಯಲ್ಲಿ ರೈಲು ಸಂಚಾರ ಆರಂಭವಾಗಬೇಕು ಎಂಬ ಶತಮಾನದ ಕನಸು ನನಸಾಗಿ ಇಂದಿಗೆ 1 ವರ್ಷ ಪೂರೈಸಿದೆ. ರೈಲ್ವೆ ಹೋರಾಟ ಸಮಿತಿಯ ಸದಸ್ಯರು ಹಾಗೂ ನಾಗರಿಕರು ಇಂದು ಶುಕ್ರವಾರ ಬೆಳಗ್ಗೆ ರೈಲ್ವೆ ನಿಲ್ದಾಣದಲ್ಲಿ ಅಧಿಕಾರಿಗಳೊಂದಿಗೆ ಕೇಕ್ ಕತ್ತರಿಸಿ ಪರಸ್ಪರ ಹಂಚಿ ಖುಷಿ ಪಡುವ ಮೂಲಕ ವಾರ್ಷಿಕೋತ್ಸವ ಆಚರಿಸಿದರು. ಹುಬ್ಬಳ್ಳಿವರೆಗೂ ರೈಲಿನಲ್ಲಿ ಪ್ರಯಾಣಿಸಿ ಪರಸ್ಪರ ಸಿಹಿ ವಿನಿಮಯ ಮಾಡುವ ಜೊತೆಗೆ ಪ್ರಯಾಣಿಕರಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು. ಈ ವೇಳೆ ಮಾಧ್ಯಮ ಮುಂದೆ ಸಂಭ್ರಮ ಹಂಚಿಕೊಂಡ ರೈಲ್ವೆ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಬಂಗಾರಶೆಟ್ಟರ್ ಅವರು ಮಾತನಾಡಿ, ರೈಲ್ವೆ ಸಂಚಾರ ಆರಂಭವಾಗಬೇಕು ಎಂಬ ಈ ಭಾಗದ ಜನರ ಬಹುದಿನಗಳ ಬೇಡಿಕೆ ಈಡೇರಿಸಿದ ಜನಪ್ರತಿನಿಧಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಹಾಗೆ ವರ್ಷ ಕಳೆದರೂ ಕೇವಲ ಹುಬ್ಬಳ್ಳಿ ನಗರಕ್ಕೆ ಒಂದೇ ರೈಲು ಸಂಚರಿಸುತ್ತಿದೆ. ಇನ್ನೂ ಹೆಚ್ಚಿನ ನಗರಗಳಿಗೆ ರೈಲು ಸಂಚಾರ ಆರಂಭವಾದರೆ ಈ ಭಾಗದ ಜನತೆಗೆ ಇನ್ನಷ್ಟು ಅನುಕೂಲವಾಗಲಿದೆ. ಅದರಲ್ಲೂ ರಾಜಧಾನಿ ಬೆಂಗಳೂರು ನಗರಕ್ಕೆ ಕುಷ್ಟಗಿ, ಯಲಬುರ್ಗಾ, ಇಳಕಲ್, ತಾವರಗೆರೆ, ಹನುಮಸಾಗರ, ಹನುಮನಾಳ ಭಾಗದ ಜನತೆ ವಿವಿಧ ಕೆಲಸ ಕಾರ್ಯಗಳಿಗೆ ತೆರಳುವುದು ಹೆಚ್ಚು. ಸರ್ಕಾರಿ ಬಸ್ ಸೇರಿದಂತೆ ಖಾಸಗಿ ಬಸ್ಗಳನ್ನು ಜನ ಅವಲಂಬಿಸಿದ್ದಾರೆ. ದೂರದ ಪ್ರಯಾಣ ಹೆಚ್ಚು, ಬಸ್ ದರ ಮತ್ತು ಸಮಯ ಹಾಳಾಗುತ್ತಿದೆ. ಇದರಿಂದ ಖಾಸಗಿ ಬಸ್ಗಳ ಆದಾಯ ವೃದ್ಧಿಯಾಗುತ್ತಿದೆಯೇ ಹೊರತು ಇದರಿಂದ ಸರ್ಕಾರಕ್ಕೆ ಏನು ಪ್ರಯೋಜನವಿಲ್ಲ. ಹಾಗಾಗಿ ಕುಷ್ಟಗಿವರೆಗೂ ಬೆಂಗಳೂರು ರೈಲು ಸಂಚಾರ ಆರಂಭಿಸಿದರೆ ರೈಲ್ವೆ ಇಲಾಖೆಗೆ ಮತ್ತಷ್ಟು ಆದಾಯ ವೃದ್ಧಿಯಾಗುತ್ತದೆ, ಜೊತೆಗೆ ಮಾರುಕಟ್ಟೆ ಬೆಳೆಯುತ್ತದೆ. ಈ ನಿಟ್ಟಿನಲ್ಲಿ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಮತ್ತು ಉಪಾಧ್ಯಕ್ಷ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಅವರು ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ ಪತ್ರ ಸಲ್ಲಿಸಿ ರೈಲ್ವೆ ಪ್ರಯಾಣಿಕರಿಗೆ ಬೆಂಗಳೂರು ತಲುಪಲು ಮತ್ತೊಂದು ರೈಲು ವ್ಯವಸ್ಥೆ ಕಲ್ಪಿಸಲು ಮನವಿ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ರೈಲ್ವೆ ಹೋರಾಟ ಸಮಿತಿ ವತಿಯಿಂದ ವಿ ಸೋಮಣ್ಣ ಅವರಿಗೆ ಸಾಕಷ್ಟು ಸಾರಿ ಮನವಿ ಸಲ್ಲಿಸಿದರೂ ರೈಲು ಸಂಚಾರಕ್ಕೆ ಸರಿಯಾಗಿ ಒತ್ತು ನೀಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಇತ್ತ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸಂಸದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಇವತ್ತು ನಾನು ವೀರೇಶ್ ಬಂಗಾರಶೆಟ್ಟರ್ ಕುಷ್ಟಗಿ ರೈಲು ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಸಮಿತಿ ಈಗ 1 ವರ್ಷದ ಹಿಂದೆ ಯಾವಾಗ ಕುಷ್ಟಗಿಗೆ ಏನೋ ಒಂದು ರೈಲು ಶುರು ಆಯಿತು, ಅವತ್ತು ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂತು. ನಮ್ಮ ಶಾಸಕರು ಈ ಹೋರಾಟ ಸಮಿತಿಯ ಅಧ್ಯಕ್ಷರಿದ್ದಾರೆ, ಮಾನ್ಯ ದೊಡ್ಡನಗೌಡ ಪಾಟೀಲ್ರು. ಹಾಗೆ ಉಳಿದಂತೆ ಎಲ್ಲ ಮಾಜಿ ಶಾಸಕರುಗಳನ್ನ ನಾವು ಗೌರವಾಧ್ಯಕ್ಷರನ್ನಾಗಿ ತೆಗೆದುಕೊಂಡಿದ್ದೇವೆ. ನಮ್ಮ ಮುಖ್ಯವಾಗಿ ಹೋರಾಟ ಅಥವಾ ಬೇಡಿಕೆ ಅನ್ನೋದಿಟ್ಟೆ ನಮ್ದು ಕುಷ್ಟಗಿಗೆ ಒಂದು ರೈಲು ಸೇವೆ ಆಗಬೇಕು ಅನ್ನೋದು ಬಹಳ ನಮ್ಮ ಹಿರಿಯರ ಕನಸಿತ್ತು, ಬಹುದಿನದ ಕನಸಾಗಿತ್ತು. ಹಾಗಾಗಿ 50 ವರ್ಷದ ನಂತರ ಕುಷ್ಟಗಿಗೆ ಟ್ರೈನ್ ಬಂದದ್ದಕ್ಕಾಗಿ ನಾವೆಲ್ಲರೂ ಸಂತಸ ಪಟ್ವಿ, ಸಂಭ್ರಮ ಪಟ್ವಿ. ಹಾಗಾಗಿ ಕೇಕ್ ಕಟ್ ಮಾಡಿದಿರಿ, ತಮಗೂ ಕೂಡ ಸ್ವೀಟ್ ತಿನ್ನೋದ್ರ ಮೂಲಕ ಸೆಲೆಬ್ರೇಷನ್ ಮಾಡೋಣ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತುಂಬಾ ಚೆನ್ನಾಗಿ ಇದನ್ನ ಒಂಥರ ನಮ್ ಖುಷಿ, ಅದು ಒಂದು ರೈಲ್ ಬಂದಿರೋ ಒಂದು ದೊಡ್ಡ ಖುಷಿ. ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಒಂದು 50 ವರ್ಷದ ಕನಸು ನನಸಾಗಿದೆ ಕುಷ್ಟಗಿ ಜನತೆಗೆ. ಹಾಗಾಗಿ ಇದಕ್ಕೆ ಪ್ರಯತ್ನ ಗದಗವಾಡಿ ರೈಲ್ವೆ ಲೈನ್ನಲ್ಲಿ ನಮ್ಗೆ ಕುಷ್ಟಗಿ ಬರ್ತದೆ. ಈ ಒಂದು ರೈಲ್ವೆ ಯೋಜನೆಗೆ ಪ್ರಯತ್ನ ಪಟ್ಟಂತ ಪ್ರತಿಯೊಬ್ಬ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ನಾವು ಬಹಳ ಧನ್ಯವಾದಗಳು ಹೇಳಲಿಕ್ಕೆ ಬಯಸಿದ್ವಿ. ಯಾಕಂದ್ರೆ ರೈಲು ಬರೋದು ಅಷ್ಟು ಸುಲಭ ಅಲ್ಲ. ಇದು ಆರಾಮದಾಯಕ ಪ್ರಯಾಣ ಮತ್ತು ಕಡಿಮೆ ವೆಚ್ಚದಲ್ಲಿ ಪ್ರಯಾಣಿಸುವಂತ ಪ್ರಯಾಣ ಮತ್ತು ದೀರ್ಘವಾಗಿ ರೈಲಿನಲ್ಲಿ ಹೋಗ್ಬೇಕಾದ್ರೆ ಬಹಳ ಆರಾಮದಾಯಕವಾದಂಥದ್ದು. ಅದಕ್ಕಾಗಿ ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಪ್ರಯತ್ನ ಪಟ್ಟಂತ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತಾ, ಬರೀ ಕುಷ್ಟಗಿ ಹುಬ್ಬಳ್ಳಿ ಆಯ್ತು 1 ವರ್ಷ ಆಯ್ತು. ಬೆಳಗ್ಗೆ 6 ಗಂಟೆಗೆ 6:45 ಟ್ರೈನ್ ಬರ್ತದೆ, ಮತ್ತೆ ಒಳ್ಳೆ 8:45ಕ್ಕೆ ಟ್ರೈನ್ ಬರ್ತದೆ. ಇಡೀ ಅಷ್ಟೆಲ್ಲ ಖರ್ಚು ಮಾಡಿ ದೊಡ್ಡ ನಿಲ್ದಾಣವನ್ನು ಮಾಡಿದ್ದಾರೆ. ಕುಷ್ಟಗಿ ನಿಲ್ದಾಣವನ್ನ ಕೇವಲ 1 ಟ್ರೈನ್ ಮಾತ್ರ ಬಿಟ್ಟಿದ್ದಾರೆ, ಕುಷ್ಟಗಿ ಹುಬ್ಬಳ್ಳಿ. ಅದರಿಂದ ನಮಗೆ ಬಹಳ ನಿರಾಶೆ ಆಗಿದೆ. 1 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಒಂದು ಕುಷ್ಟಗಿಯಿಂದ ಬೆಂಗಳೂರು ಟ್ರೈನ್ ಆಗ್ಬೇಕು ಅಂತೇಳಿ. ಇದರಿಂದ ತಾವರಗೆರೆ, ಇಳಕಲ್ಲು, ಗಜೇಂದ್ರಗಡ, ಕುಷ್ಟಗಿ, ಯಲಬುರ್ಗಾ, ಕುಕನೂರು ಇಷ್ಟು ಜನರಿಗೆ ಪ್ರಯೋಜನ ಇದೆ. ತಾವರಗೆರೆ, ಇಳಕಲ್ಲು, ಗಜೇಂದ್ರಗಡ, ಕುಷ್ಟಗಿ, ಕುಕನೂರು, ಯಲಬುರ್ಗಾ
ಇಷ್ಟೆಲ್ಲ ಜನರಿಗೆ ಪ್ರಯೋಜನ ಇದೆ. ಕಳೆದ 1 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮಾನ್ಯ ಸಚಿವ ಸೋಮಣ್ಣವ್ರು ಎಲ್ಲೇ ಬಂದರೂ ಹೋಗಿ ನಾವು ಈ ಭಾಗದಾಗ ಬಂದಾಗ ಹೋಗಿ ಮನವಿ ಕೊಟ್ಟು ಬಂದೀವಿ. ಅವ್ರು ಯಾಕೋ ಅದ್ರ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಈ ಗದಗ ಮತ್ತು ಕೊಪ್ಪಳ MP ಗಳಂತ ಒಂದು ಪತ್ರಗಳನ್ನು ತೆಗೆದುಕೊಂಡು ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಡಿವಿಷನ್ ಮ್ಯಾನೇಜರ್ಗೆ ಒತ್ತಾಯ ಮಾಡಿದ್ದೇವೆ. ಜೊತೆಗೆ ಈ ವಿಷಯವಾಗಿ ನಾವು ಅಶ್ವಿನಿ ವೈಷ್ಣವ್ರನ್ನು ಕೂಡ ಭೇಟಿಯಾಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಆಗ್ರಹ ಒಂದೇ, ಕುಷ್ಟಗಿಯಿಂದ ಬೆಂಗಳೂರಿಗೆ ಟ್ರೈನ್ ಆಗಬೇಕು. ಅಂದಾಗ ಮಾತ್ರ ನಮಗೊಂದು ಅದು ಕುಷ್ಟಗಿ ಜನತೆಗೆ, ಈ ಭಾಗದ ಜನತೆಗೆ ಒಂದು ರೈಲು ಸೇವೆ ತಲುಪಿದಂತೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೆಚ್ಚು ಅನುಕೂಲ ಕೂಡ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಅದು ಚರ್ಚೆ ಆಗಬೇಕು ವಿಷಯ. ಅಂದಾಗ ಮಾತ್ರ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕಣ್ಣು ತೆಗಿತಾರ. ಸುಮ್ಮನೆ ನಾವು ಎಲ್ಲ ಒಂದು ಲೆಟರ್ ಕೊಟ್ಟು ಬಂದ್ವಿ, ಅದು ಸುಮ್ಕೆ ಆದ್ರೂ ಉಪಯೋಗ ಇಲ್ಲ. ಸಾರ್ವಜನಿಕ ವಲಯದಲ್ಲಿ ಒತ್ತಡ ಬರಬೇಕು, ಪ್ರಚಲಿತ ಸುದ್ದಿ ಆಗಬೇಕು. ಅದು ಆ ಸುದ್ದಿ ಆಗ್ಲಿಕ್ಕೆ ಎಲ್ಲ ಪತ್ರಕರ್ತರು ಕಾರಣ ಇದ್ದಾರೆ. ಇಲ್ಲಿ ಪ್ರಜಾವಣೆ ನಾರಾಯಣರಾವ್ ಇದ್ದಾರೆ, ಉದಯವಾಣಿ ಮಂಜುನಾಥ್ ಮಾಲಿಕ್ಪುರ್ ಅವರು ಇದ್ದಾರೆ, ನಮ್ಮ ಮುಖೇಶ್ ಅವರು ಇದ್ದಾರೆ, ಜೊತೆಗೆ ನಮ್ಮ ಹೋರಾಟಗಾರಂತ ಬಾಬು ಗೋರ್ಪಡೆ ಅವರು ಇದ್ದಾರೆ, ಮತ್ತೆ ವೀರೇಶ್ ಕರಡಿ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಏನೊಂದು ಒಟ್ಟು ನಮ್ದು ಒಂದೇ ಬೇಡಿಕೆ, ಕುಷ್ಟಗಿಯಿಂದ ಬೆಂಗಳೂರು ಒಂದು ರೈಲ್ ಚೆನ್ನಾಗಿರುತ್ತೆ. ಅದು ಕೂಡ ನಿಜವಾಗ್ಲೂ 15ನೇ ತಾರೀಕು ಲಾಸ್ಟ್ ಇಯರ್ ಅಂತ ಸಂಭ್ರಮ ಆಚರಣೆ ಜನರದ್ದು ಅದನ್ನು ಖುಷಿ ನೋಡಿದ್ರೆ ಇವತ್ತಿಗೂ ಹಾಗೆ ಅದನ್ನು ಜೀವಂತವಾಗಿ ಉಳಿಸ್ಕೊಂಡ್ಬಂದಾರೆ. ಅದೇ ರೀತಿ ಒಂದು ಕನಸು ಈಡೇರ್ಬೇಕು, ಬೆಂಗಳೂರಿಗೆ ಒಂದು ಟ್ರೈನ್ ಆಗಬೇಕು. ಅದು ಈಗ ಬಹಳಷ್ಟು ಪ್ರಯತ್ನ ಇದೆ ಜನರದ್ದು. ಅದರ ಜೊತೆಗೆ ಪ್ರತಿನಿಧಿಗಳು, ಅಧಿಕಾರಿಗಳು ಯಾಕೋ ಅದನ್ನು ಮನಸ್ಸು ಮಾಡ್ತಾ ಇಲ್ಲ. ಇಂಥ ಒಂದು ಸಂಭ್ರಮ ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಅವಕಾಶ ಈ ಭಾಗದ ಜನರಿಗೆ ಸಿಗಬೇಕಂತಕ್ಕಂಥದ್ದು ಒಂದು ಒತ್ತಾಯ ಇದೆ. ಕಾದು ನೋಡ್ಬೇಕಾದ್ರ ಬಗ್ಗೆ ಎಷ್ಟು ನಮ್ಮ ಭಾಗ ಎಸ್ಪೆಷಲಿ ಒಂದು ಸತ್ಯ ಏನಂತಂದ್ರೆ, ಈ ರೈಲ್ವೆ ಯೋಜನೆ ಸ್ಟಾರ್ಟ್ ಆದಾಗ ಸುಮಾರು ಒಂದು 5-6 ವರ್ಷ ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಏನಾದರೂ ರೈಲ್ವೆಗಳು ಇಲ್ಲಿ ಓಡ್ತಾವ ಏನೋ ಅಂತ ಒಂದು ಕಲ್ಪನೆ ಇತ್ತು. ಆದರೆ ಅದು ನಿರೀಕ್ಷೆಗೂ ಮೀರಿ ಇವತ್ತು ಪ್ರಗತಿ ಆಗಿದೆ. ನಾವು ಇವತ್ತು ರೈಲ್ವೆಗಳು ಹೋಗ್ತಕ್ಕಂಥ, ಪ್ರಯಾಣ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ನಮಗೊಂದು ಆಶಾಭಾವನೆ ಏನು ಬೆಂಗಳೂರಿಗೆ ಸಿಗ್ಬೋದು ಈ ವರ್ಷದೊಳಗೆ. ಮುಂದಿನ ಮೇ 15ರೊಳಗೆ ಅಂತ ಒಂದು ಸಂಭ್ರಮಾಚರಣೆ ಈ ಕುಷ್ಟಗಿ ಭಾಗದವ್ರಿಗೆ, ಈ ಕೊಪ್ಪಳ ಜಿಲ್ಲೆ ಭಾಗದವ್ರಿಗೆ ಆಗಬಹುದು ಅಂತ ಒಂದು ಕನಸು ಇಟ್ಕೊಂಡಿವಿ. ಸಾಕ್ತಕ್ಕಂಥದ್ದು ಒಂದು ಸಂದರ್ಭನ ನಾವು ನಿರೀಕ್ಷೆ ಮಾಡ್ತೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ರೈಲ್ ಬಂದು ಇವತ್ತು ಕೂಡ ಪ್ರಯಾಣ ಮಾಡ್ತಾ ಇದ್ದೀರಿ, ಏನು ಹೇಳ್ತೀರಿ? ಸಂತೋಷ ಆಗಿದೆ. ಈಗ ಆಲ್ರೆಡಿ 1 ವರ್ಷ ಆಯ್ತು ಸ್ಟಾರ್ಟ್ ಆಗಿ ಕುಷ್ಟಗಿ ಹೋಗಿ. ಮುಂದೆ ಇನ್ನೂ ನಮ್ಗೆ ಇನ್ನೂ 1-2 ದಿನ ಆಗಪ್ಪ ಅಂದ್ರೆ ಒಂದೇ ಟ್ರೈನ್ ಇರೋದ್ರಿಂದ ಮುಂಜಾನೆ ಎಷ್ಟೇ ಬರ್ತಾ ಇದೆ. ಇದರಲ್ಲಿ ಟ್ರಾಫಿಕ್ ಇಲ್ಲ. ಸುತ್ತಲ 15 ಹಳ್ಳಿಗೆ ಅನುಕೂಲ ಆಗ್ತಾ ಇದೆ. ಇದರಿಂದ ಬೇರೆ ಕಡೆಯಿಂದ ಬೆಂಗಳೂರಿಗೆ ಆಗಪ್ಪ ಅಂದ್ರೆ ಆ ಒಂದು ನಿರೀಕ್ಷೆ ಇದೆ, ಆಗ್ಬೋದು ಅಂತ ಆಸೆ ಇದೆ. ಥ್ಯಾಂಕ್ ಯು.